10 ವರ್ಷಗಳಿಂದ ನಮಗೆ ರಸ್ತೆ ಪ್ರಾಬ್ಲಮ್ ಇದೆ, ಸರಿ ಮಾಡಿಕೊಡಿ ಅಂತ ಶಾಸಕರಿಗೆ ಇಲ್ಲಿ ಜನ ಮನವಿ ಕೊಟ್ಟರು. ಮನವಿಗೆ ಶಾಸಕರು ಸ್ಪಂದಿಸಿದ್ರು, ಆದ್ರೂ ಅಲ್ಲಿ ಕಾಮಗಾರಿ ಆಗ್ತಿಲ್ಲ. ಯಾಕೆ ಅನ್ನೋದ್ರ ಡೀಟೇಲ್ಸ್ ಇದೆ, ನೋಡೋಣ. ರಸ್ತೆ ಕಾಮಗಾರಿಗೆ ಅಡ್ಡಿ ಆರೋಪ. ರಸ್ತೆ ಅಗಲೀಕರಣ ವಿಚಾರಕ್ಕೆ ಜಟಾಪಟಿ. ಪರಿಹಾರ ನೀಡಿ ಜಾಗ ತೆಗೆದುಕೊಳ್ಳಲಿ. ಆರ್ಟಿಐ ಕಾರ್ಯಕರ್ತನ ಮೊಂಡುತನ. ಹಾಸನದ ಅರೇಹಳ್ಳಿ ಗ್ರಾಮದಿಂದ ತೊಳಲು ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಕಿರಿದಾಗಿದ್ದು ಸಂಪೂರ್ಣ ಹದಗೆಟ್ಟಿತ್ತು. ದೀರ್ಘಕಾಲದ ಸಮಸ್ಯೆಗೆ ಪರಿಹಾರ ನೀಡಲು ಶಾಸಕ ಎಚ್.ಕೆ. ಸುರೇಶ್ 18 ಅಡಿ ಅಗಲದ 800 ಮೀಟರ್ ಒಳಚರಂಡಿ ಒಳಗೊಂಡ 1.6 ಕಿಲೋಮೀಟರ್ ರಸ್ತೆ ನಿರ್ಮಾಣಕ್ಕೆ 2.6 ಕೋಟಿ ರೂಪಾಯಿ ಅನುದಾನ ನೀಡಿದ್ದಾರೆ. ಆದ್ರೆ ಆರ್ಟಿಐ ಕಾರ್ಯಕರ್ತ ಎ.ಆರ್. ವಿಶ್ವನಾಥ್ ಎಂಬುವವರು ತಮ್ಮ ಜಾಗವನ್ನ ಬಿಟ್ಟುಕೊಡಲು ಒಪ್ಪಿಲ್ಲ. ಇದರಿಂದಾಗಿ ಕಾಮಗಾರಿಗೆ ಅಡಚಣೆ ಉಂಟಾಗಿದ್ದು ಇಡೀ ಬೀದಿಯ ನಿವಾಸಿಗಳು ಎ.ಆರ್. ವಿಶ್ವನಾಥ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. 1600 ಮೀಟರ್ ರೋಡ್ ಆಗಿದೆ, ಇದು ಕಾಂಕ್ರೀಟ್ ರೋಡ್. ಕಡಿಮೆ 100 ಮನೆ ಇರ್ಬೋದು. ಎಲ್ಲರೂ ಕೂಡ ಆ ಮನೆಯನ್ನ ತೆರವು ಮಾಡಿಕೊಟ್ರು. ವಿಶ್ವನಾಥ್ ಅಂತ ಹೇಳಿ ಅವ್ರು ಮಾತ್ರ ಒಬ್ರು ಬಿಟ್ಕೊಡ್ಲಿಲ್ಲ. ಆದ್ರೂ ಕೂಡ ನಾವೆಲ್ಲ ಇಡೀ ಊರರೆಲ್ಲ ಸೇರ್ಕೊಂಡು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡ್ರು, ಏನ್ ಮಾಡಿದ್ರು ಬಿಟ್ಕೊಡ್ಲಿಲ್ಲ ಅವರು. ಇವರು ಇದೇ ಕೆಲಸ, ಇವ್ರಿಗೆ ಏನ್ ಗೊತ್ತಾ, ಮಾಹಿತಿ ಕಲ್ಲಿ ಕೇಳೋದು, ಇದು ಮಾಡೋದು, ಇಡೀ ಊರಿಗೆ ತೊಂದರೆ ಮಾಡೋ ಉದ್ದೇಶ ಇಟ್ಕೊಂಡಿರೋದು. ಅಂದ್ರೆ ಇಡೀ ಅರೇಳಿಲಿ ಇವ್ರೊಬ್ರೇ, ನಾನ್ ನೋಡ್ದಂಗೆ. ಮತ್ತೆ ಪರಿಹಾರ ಕೊಟ್ಟರು ನಾವು ಅವ್ರ ಕೇಳಷ್ಟು ಪರಿಹಾರ ಕೊಡಕ್ ಆಗ್ತಾ ಇಲ್ಲ. ಪ್ರಿಯ ಶಾಸಕರಾದಂತ ಸುರೇಶ್ ಅಣ್ಣನ ಹತ್ರ ಯಾವ್ದೋ ಒಂದು ಗ್ರಾಂಟ್ ನ ತಂದ್ಬಿಟ್ಟು ಇದನ್ನ ರೋಡ್ ಮಾಡಿಸ್ಕೊಳ್ಳಿ ಅಂತ ನಮಗೆ ಹೇಳಿದ್ರು. ಇವ್ರು ಏನಂದ್ರೆ ಎಲ್ಲಾ ಅಧಿಕಾರಿಗಳನ್ನ ಬೆದರಿಸ್ತಾರೆ. ಒಂದು ಪೆನ್ನು ಒಂದು ಹಾಳೆಯಲ್ಲಿ ಎಲ್ಲಾ ತರದ ಮಾಹಿತಿ ಕೇಳ್ತಾರೆ. ನಾವೀಗ ಏನ್ ಮಾಡ್ಬೇಕು ಅನ್ನೋದು ನಮಗೆ ದಾರಿ ಕಾಣ್ತಾ ಇಲ್ಲ. ನಾವು ಎಲ್ಲರಿಗೂ ಕನ್ವಿನ್ಸ್ ಮಾಡಿ ಮನೆ ಬಿಡಿಸ್ಕೊಂಡು ಅವರು ಈಗ ನಮಗೆ ಇಡೀ ಶಾಪ್ ಆಗ್ತಿದ್ದಾರೆ. ಹೆಚ್ಚು ಕಮ್ಮಿ 16 ಜನಕ್ಕೆ ಲೆಟರ್ ಹಾಕಿದ್ದಾರೆ. ಬಾಕಿ ಎಲ್ಲ ಶಿಸ್ತಾಗಿದೆ, ನೀವು ನಿಮ್ಮ ಕಣ್ಣಾರೆ ನೋಡ್ಬೋದು ಸರ್. ಎಲ್ಲರಿಗೂ ಒಂದೇ ನ್ಯಾಯ ಬೇಕು ಅಂತ ನಾವು ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ. ಆದಷ್ಟು ಅವರು ತಿಳ್ಕೊಂಡು, ಅವರು ಓದಿರೋರು, ನಮ್ಮಂತ ಅನ್ಎಜುಕೇಟೆಡ್ ಅಂತೂ ಅಲ್ಲ. ಅವರೇ ಈ ರೀತಿ ಮಾಡೋದ್ರಿಂದ ತೊಂದರೆ ಆಗುತ್ತೆ. ನಾವು ಎಷ್ಟು ಕಡು ಬಡವರು, ಎಷ್ಟು ಬಡವರಾಗಿ ನಾವು ಎಲ್ಲಾನು ಬಿಟ್ಕೊಟ್ಟು, ಎಲ್ಲಾ ಬೀದಿಗಳು ತುಂಬಾ ಚೆನ್ನಾಗಿದೆ, ನಮ್ಮ ಬೀದಿ ಒಂದೇ ಈ ರೀತಿ ಆಗಿರೋದು. ಹಂಗಾಗಿ ನಾವು ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ಕೇಳ್ಕೊಂಡಿದೀವಿ. ಆದ್ರೂ ಅವ್ರ ರೀತಿ ಏನೂ ಇದೇ ಮಾಡ್ತಿಲ್ಲ. ಅವ್ರು ಮಾತೆತ್ತಿದ್ರೆ ಪೆನ್ನು ಪೇಪರ್ ಇಟ್ಕೊಂಡು ಏನ್ ನಮ್ಮ ಹತ್ರ ಏನು ಜನಸಾಮಾನ್ಯರ ಹತ್ರ ಮಾತಾಡೋದು ಇದೇ ಇಲ್ಲ ಅವರು. ಇನ್ನು ಆರ್ಟಿಐ ಕಾರ್ಯಕರ್ತ ಎ.ಆರ್. ವಿಶ್ವನಾಥ್ ಸ್ಥಳೀಯರ ಆರೋಪವನ್ನ ಅಲ್ಲಗಳೆದಿದ್ದಾರೆ. ಸಾರ್ವಜನಿಕರಿಗೆ ಅನುಕೂಲ ಆಗುವುದಾದ್ರೆ ನಾನು ಜಾಗವನ್ನ ಬಿಟ್ಟುಕೊಡಲು ತಯಾರಿದ್ದೇನೆ, ಆದ್ರೆ ಕಾನೂನು ಪ್ರಕಾರ ರಸ್ತೆ ಅಗಲೀಕರಣ ಮಾಡಬೇಕು ಎಂದಿದ್ದಾರೆ. ಜೊತೆಗೆ ಕೆಲವರು ಜಾಗ ಬಿಟ್ಟುಕೊಡುವಂತೆ ಮನೆಗೆ ಬಂದು ನನಗೆ, ನನ್ನ ಪತ್ನಿಗೆ ಧಮಕಿ ಹಾಕ್ತಿದ್ದಾರೆ. ನಮಗೆ ಏನಾದ್ರೂ ಆದ್ರೆ ಅವರೇ ಹೊಣೆ ಎಂದು ನೆರೆಹೊರೆಯವರ ವಿರುದ್ಧವೇ ಗಂಭೀರ ಆರೋಪ ಮಾಡಿದ್ದಾರೆ. ಈ ರೋಡು ಗ್ರಾಮ ಠಾಣಾ ಮತ್ತೆ ಸರ್ವೆ ನಂಬರ್ಗಳಲ್ಲಿ ಹೋಗುತ್ತೆ. ಯಾವುದೇ ಪರಿಹಾರನೂ ಕೊಟ್ಟಿಲ್ಲ, ನೋಟಿಫಿಕೇಶನ್ ಆಗಿಲ್ಲ. ಏನು MLA ಅವರು ಫಂಡ್ ಕೊಟ್ಟರು, ಅದನ್ನ ಅವರು ಬೇಗ ಮಾಡ್ತಾ ಇದ್ದಾರೆ. ಇವರು ಬೇಕಾದ್ರೆ ಕಾನೂನುಬದ್ಧ ಹೊಡ್ಕೊಂಡು ಹೋಗೋದ್ರೆ ಹೊಡ್ಕೊಂಡು ಹೋಗ್ಲಿ, 25 ಮೀಟರ್ ಹಂಗೆ ಬೇಕಾದ್ರೆ ಹೊಡ್ಕೊಂಡು ಹೋಗ್ಲಿ, ನಾವು ನಾಳೆನೇ ಬಿಡ್ತೀವಿ, ನಮಗೆ ಫಸ್ಟ್ ನೋಟಿಸ್ ಕೊಡಬೇಕು, ನಮ್ಮ ರಿಪ್ಲೈ ತಗೋಬೇಕು. ಇವರು ನಮಗೆ ಒಂದು 3-4 ಜನ ಊರ ಬಂದ್ಬಿಟ್ಟು ನಮ್ಮ ಹೆಂಗಸರಿಗೂ ನಮಗೂ ಕೊಲೆ ಮಾಡ್ತೀವಿ ಅಂದ್ರು. ನಮ್ಗೆ ಈಗಾಗಲೇ ಭಯ ಇದೆ, DGIGಗೆಲ್ಲ ಬರ್ದಿದ್ದೀನಿ ದೂರ. ನಾನು ನಮ್ಮ ಕೊಲೆ ಆದ್ರೂ ಇವರೇ ಕೊಲೆ ಮಾಡೋದು. ಪರಿಹಾರ ಬೇಕಂತ ಇದು ಮಾಡಿದ್ದು ಅಷ್ಟೇ. ನಾವು ಅವ್ರದ್ದು ಏನಿದೆ ತಗೊಂಡ್ಲಿ, ನೋಟಿಫಿಕೇಶನ್ ಆಗಲಿ, ಅದು ಎಷ್ಟೆಷ್ಟು ಪರಿಹಾರ ಬರುತ್ತೆ ಉದ್ದಾಗ್ಲಿಕ್ಕೆ ಅದು ಬರಲಿ. ಗ್ರಾಮ ಠಾಣಾ ಮತ್ತೆ ಸರ್ವೆ ನಂಬರ್ ಜಾಗ ಎಲ್ಲ ಕಡೆನೂ ಇದೆ. ಒಟ್ನಲ್ಲಿ ಒಳ್ಳೆಯ ರಸ್ತೆ, ಒಳಚರಂಡಿ, ಕುಡಿಯುವ ನೀರು ಸೇರಿದಂತೆ ಹಲವು ಸೌಲಭ್ಯಗಳು ಸಿಗುತ್ತವೆ ಎನ್ನುವ ಕಾರಣಕ್ಕೆ ಪರಿಹಾರವನ್ನ ಪಡೆಯದೆ ನೂರಾರು ಕುಟುಂಬಗಳು ತಮ್ಮ ಸ್ವಂತ ಜಾಗವನ್ನ ಬಿಟ್ಟುಕೊಟ್ಟಿದ್ದಾರೆ. ಆದರೆ ಆರ್ಟಿಐ ಕಾರ್ಯಕರ್ತರೊಬ್ಬರಿಂದ ಇಡೀ ಕಾಮಗಾರಿಗೆ ಕಂಟಕ ಎದುರಾಗಿರುವುದು ಎಲ್ಲರನ್ನೂ ಕೆರಳಿಸಿದೆ. ಶಶಿಧರ್ BC, ಪಬ್ಲಿಕ್ ಟಿವಿ, ಹಾಸನ.